ಬ್ರೆಸ್ಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಬ್ರೆಸ್ಟ್ನ ರಿಮೂವ್ ಮಾಡಿದ್ರೆ ಮುಂದೇನಪ್ಪ ಅನ್ನುವಂಥ ಯೋಚನೆ ತುಂಬ ಜನರಲ್ಲಿ ಇರುತ್ತೆ. ಯಾಕೆಂದರೆ ಮಹಿಳೆಯರಲ್ಲಿ ಆ ಒಂದು ಭಯ ಬರುವಂಥದ್ದು ಕಾಮನ್. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ಬ್ರೆಸ್ಟ್ ಅಂದರೆ ಒಂದು ಫೆಮಿನಿಟಿದು ಒಂದು ಸಿಂಬಲ್ ಅಥವಾ ಮದರ್ಹುಡ್ ಆರ್ ಬ್ಯೂಟಿದು ಒಂದು ಸಿಂಬಲ್. ಅದು ಡೆಫಿನೆಟ್ಲಿ ಭಯ ಇರುತ್ತೆ ಲೇಡೀಸ್ಗೆ. ದಟ್ ಇನ್ಫ್ಯಾಕ್ಟ್ ದಟ್ ಈಸ್ ಒನ್ ಆಫ್ ದ ಫಿಯರ್ಸ್ ವಿಚ್ ಮೇಕ್ಸ್ ಎಮ್ ಕಮ್ ಲೇಟ್ ಟು ದ ಡಾಕ್ಟರ್. ನಾನು ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆದರೆ ನನ್ನ ಬ್ರೆಸ್ಟ್ ಹೊಟ್ಟೋಗುತ್ತೆ, ನನ್ನ ಹೆಣ್ಣುತನ ಅಥವಾ ಮೈ ಫೆಮಿನಿಟಿ ಈಸ್ ಲಾಸ್ಟ್ ಅನ್ನೋದು ಭಯ ಇರುತ್ತೆ. ಬಟ್ ದಟ್ ಈಸ್ ನಾಟ್ ಟ್ರೂ ಎನಿಮೋರ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ರಿಮೂವಲ್ ಅಲ್ಲ. First of all, we do all surgeries, advanced surgeries called breast conservation surgery. ಪೂರ್ತಿ ಬ್ರೆಸ್ಟ್ ತೆಗೆದಿರಾ, ಬರೀ ಅಷ್ಟು ಮಾತ್ರ ಲಂಪ್ ಮಾತ್ರ ಗೆಡ್ಡೆ ಏನಿದೆ ಅಥವಾ ಡಿಸೀಸ್ಡ್ ಪಾರ್ಟ್ ಆಫ್ ದ ಬ್ರೆಸ್ಟ್ ಅಷ್ಟು ಮಾತ್ರ ತೆಗಿತೀವಿ. ಬ್ರೆಸ್ಟ್ ಕಾನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ. ಅಂದ್ರೆ ರಿಮೈನಿಂಗ್ ಬ್ರೆಸ್ಟ್ ಇಂಟ್ಯಾಕ್ಟ್ ಆಗಿರುತ್ತೆ. ಅಥವಾ ಇವಾಗ ಅನದರ್ ಕೈಂಡ್ ಆಫ್ ಸರ್ಜರಿ ಆಂಕೋಪ್ಲಾಸ್ಟಿಕ್ ಸರ್ಜರೀಸ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ದೊಡ್ಡ ಗೆಡ್ಡೆ ಇದ್ರೆ ಅದನ್ನ ತೆಗೆದು ನಾವು ಲೋಕಲ್ ಟಿಶ್ಯೂನೇ ಯೂಸ್ ಮಾಡಿಬಿಟ್ಟು ಬ್ರೆಸ್ಟ್ನ ಪ್ಲೀಸಿಂಗ್ ಲುಕಿಂಗ್ ಬ್ರೆಸ್ಟ್ ಅದನ್ನ ನಾವು ಇವಾಗ ಕ್ರಿಯೇಟ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ಆಫ್ ಸರ್ಜರಿ. ಅಥವಾ ವಿ ಡು ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಂತ. ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂದ್ರೆ ಕೆಲವು ಸತಿ ಪೂರ್ತಿ ಬ್ರೆಸ್ಟ್ ರಿಮೂವ್ ಮಾಡೋ ಅಂತಂದ್ರೆ ಸಂದರ್ಭ ಬರುತ್ತೆ. ಅಂದ್ರೆ ಕೆಲವರಿಗೆ ಗೆಡ್ಡೆ ದೊಡ್ಡದಿರ್ಬೋದು ಅಥವಾ ಒಂದೇ ಗೆಡ್ಡೆ ಇರಲ್ಲ, ಮಲ್ಟಿಪಲ್ ಗೆಡ್ಡೆ ಇರುತ್ತೆ ಆಲ್ ಓವರ್ ದ ಬ್ರೆಸ್ಟ್. ಅಂತವರಿಗೆ ನಾವು ಕಾನ್ಸರ್ವೇಷನ್ ಸರ್ಜರಿ ಮಾಡೋಕ್ಕಾಗಲ್ಲ, ಬ್ರೆಸ್ಟ್ ತೆಗಿಲೇಬೇಕಾಗತ್ತೆ. ಅವಾಗ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ಬೋದು, ಆರ್ಟಿಫಿಷಿಯಲ್ ಆಗಿ ಬ್ರೆಸ್ಟ್ ಕ್ರಿಯೇಟ್ ಮಾಡ್ಬೋದು. ಒಂದಂದ್ರೆ ಯೂಸಿಂಗ್ ಇಂಪ್ಲಾಂಟ್ಸ್, ಸಿಲಿಕಾನ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಥವಾ ಪೇಷಂಟ್ದೇ ಓನ್ ಟಿಶ್ಯೂ, ಅವ್ರದ್ದೇ ಮಸಲ್, ಅವ್ರದ್ದೇ ಫ್ಯಾಟ್, ಸ್ಕಿನ್ ಅವ್ರದ್ದೇ ಯೂಸ್ ಮಾಡಿ we can create the breast. That is also possible, breast reconstruction surgeries anta heltivi. But ivaga latest surgery what we are doing is robotic nipple sparing mastectomy. So advanced technology le adu ondu definitely. So robotic nipple sparing mastectomy andre ಏನಂದ್ರೆ ಇದರಲ್ಲಿ ನಾವು ಬ್ರೆಸ್ಟ್ ಇಂದು ಸ್ಕಿನ್ ಮತ್ತೆ ನಿಪ್ಪಲ್ ಎಲ್ಲ ಹಾಗೆ ಇಂಟ್ಯಾಕ್ಟ್ ಆಗಿಡ್ತೀವಿ. ಮತ್ತೆ ಕಟ್ ಮಾಡಿರೋದು ಇಟ್ ಈಸ್ ವೆಲ್ ಅವೇ ಫ್ರಮ್ ದ ಬ್ರೆಸ್ಟ್ ಮೇಲೆ ಇರಲ್ಲ, ಕಂಕಳ ಸಂಧಿಯಲ್ಲಿರುತ್ತೆ. ಆ ಕಟ್ ಮಾಡಿರೋದು ಕೂಡ ಒಂದು 3.5-4 ಸೆಂಟಿಮೀಟರ್ಸ್. ಅದು ಎಲ್ಲ ಹೀಲ್ ಆದ್ಮೇಲೆ ಕಾಣೋದು ಕೂಡ ಇಲ್ಲ, ಇನ್ವಿಸಿಬಲ್ ಸ್ಕಾರ್. ಅದರ ಥ್ರೂ ನಾವು ರೊಬೋಟಿಕ್ ಆರ್ಮ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಸ್ಕಿನ್ ನಿಪ್ಪಲ್ ಇಂಟ್ಯಾಕ್ಟ್ ಆಗಿಟ್ಟು ಒಳಗಡೆಯಿಂದ ಬ್ರೆಸ್ಟ್ ತೆಗಿತೀವಿ. ಅದಾದ್ಮೇಲೆ ಒಂದು ಟೈ ಲೂಪ್ ಅಂತ ಒಂದು ಮೆಟೀರಿಯಲ್ ಇದೆ, ಅದನ್ನ ಯೂಸ್ ಮಾಡಿ ವಿ ರೀಕನ್ಸ್ಟ್ರಕ್ಟ್ ದ ಬ್ರೆಸ್ಟ್.